ಹಾಯ್ ಎವ್ರಿವನ್. ಇವತ್ತು ನಮ್ಮ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು ಹೇಗೆ, ಬ್ರೌಸ್ ಮಾಡಿರುವಂಥ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರದಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣ್ತಾ ಇದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆಲ್ಲ 3 ಡಾಟ್ ಕಾಣ್ತಾ ಇದೆಯಲ್ಲ, ಈ 3 ಡಾಟ್ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿಯಲ್ಲಿ ಹಿಸ್ಟ್ರಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಹಿಸ್ಟ್ರಿ ಕಾಣ್ತಾ ಇದೆ ನೋಡಿ, ಈ ಹಿಸ್ಟ್ರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಬ್ರೌಸ್ ಮಾಡಿರುವಂಥ ಎಲ್ಲ ಡೇಟಾ ಇರುತ್ತೆ. ಇಲ್ಲಿ ನೀವು ಏನೇನು ನೋಡಿರ್ತೀರಿ ಎಲ್ಲ ಡೇಟಾ ಇರುತ್ತೆ. ಆಮೇಲೆ ಇಲ್ಲಿ ಬಂದು ನೀವು ನೆಕ್ಸ್ಟು ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡಾಟಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಬ್ರೌಸಿಂಗ್ ಹಿಸ್ಟ್ರಿ ಸೆಲೆಕ್ಟ್ ಆಗಿರಬೇಕು. ಆಮೇಲೆ ಕುಕೀಸ್ ಆ್ಯಂಡ್ ಸೈಟ್ ಡಾಟಾ ಸೆಲೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಕ್ಯಾಚ್ಡ್ ಇಮೇಜಸ್ ಆ್ಯಂಡ್ ಫೈಲ್ ಸೆಲೆಕ್ಟ್ ಆಗಿರಬೇಕು. ಇದು ಮೂರನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಟೈಮ್ ರೇಂಜ್ ಅಂತ ಇದೆಯಲ್ಲ, ಈ ಟೈಮ್ ರೇಂಜು ಆಲ್ ಟೈಮ್ ಅಂತ ಸೆಲೆಕ್ಟ್ ಆಗಿರಬೇಕು. ಓಕೆನಾ. ಇಲ್ಲಿ ಇನ್ನು ಬೇರೆ ಬೇರೆ ಆಪ್ಷನ್ ಇದೆ ನೋಡ್ಬೋದು. ಇಲ್ಲಿ ಲಾಸ್ಟ್ 15 ಮಿನಿಟ್ಸ್ ಇದೆ, ಲಾಸ್ಟ್ ಅವರ್ ಇದೆ, ಲಾಸ್ಟ್ 24 ಅವರ್ಸ್ ಇದೆ, ಲಾಸ್ಟ್ 7 ಡೇಸ್ ಇದೆ. ಅದು ಯಾವುದನ್ನು ಟಚ್ ಮಾಡಬಾರ್ದು. ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅದೇನಾದರೂ ಬೇರೆ ಇದ್ದರೆ ಆಲ್ ಟೈಮ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಕೆಳಗಡೆ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ, ಡಿಲೀಟ್ ಡೇಟಾ ಅಂತಿದೆಯಲ್ಲ, ಈ ಡಿಲೀಟ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲೆಲ್ಲ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಡಿಲೀಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಎಲ್ಲ ಇಲ್ಲಿ ಡಿಲೀಟ್ ಆಗುತ್ತೆ. ನಿಮ್ದು ಏನಾದರೂ ಡೇಟಾ ಬಹಳ ಹೊತ್ತಿತ್ತು ಅಂತ ಹೇಳಿದ್ರೆ ಡಿಲೀಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ವೇಟ್ ಮಾಡಿ. ವೇಟ್ ಮಾಡಿದ ಮೇಲೆ ಅಷ್ಟು ಕ್ಲಿಯರ್ ಆದ ನಂತರ ಇಲ್ಲಿ ಅಷ್ಟು ನಿಮ್ಮದು ಗೂಗಲ್ ಕ್ರೋಮನ್ನು ಕ್ಲೋಸ್ ಮಾಡಿ, ರೀಸೆಂಟಲ್ಲಿ ನಿಮ್ಮ ಎಲ್ಲ ಆ್ಯಪ್ಸ್ ಯಾವ್ಯಾವ ಇದಾವೆ ಎಲ್ಲ ಕ್ಲೋಸ್ ಮಾಡಿ, ಮತ್ತೆ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು.